ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಏವಿಯೇಷನ್ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ ಮೈಲುಗಲ್ಲೊಂದು ನಿರ್ಮಾಣವಾಗಿದೆ. ಭಾರತೀಯ ಸ್ಟಾರ್ಟ್ಅಪ್ ಕಂಪನಿಯಾದ ಸರಳ ಏವಿಯೇಷನ್ ತನ್ನ ಸಿಲ್ಲಾ 1.0 ಎಂಬ ಈ ವಿಟಿಒಎಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ನ ಫ್ಲೈಟ್ ಟೆಸ್ಟ್ ಕ್ಯಾಂಪೈನ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದು ಕೇವಲ ಒಂದು ಪರೀಕ್ಷಾ ಹಾರಾಟವಲ್ಲ, ಭಾರತದಲ್ಲಿ ಭವಿಷ್ಯದ ಏರ್ ಟ್ಯಾಕ್ಸಿ, ಅರ್ಬನ್ ಏರ್ ಮೊಬಿಲಿಟಿ ಮತ್ತು ಮೌನವಾಗಿ ಕಾರ್ಯನಿರ್ವಹಿಸುವ ವಿದ್ಯುತ್ ವಿಮಾನಗಳ ಅಭಿವೃದ್ಧಿಗೆ ಇದು ಬಲವಾದ ಅಡಿಪಾಯವಾಗಿದೆ. ಇದುವರೆಗೆ ಭಾರತವು ವಿಶ್ವಮಟ್ಟದ ರೈಲ್ವೆ ಜಾಲ, ಅತ್ಯಾಧುನಿಕ ಹೆದ್ದಾರಿಗಳು ಹಾಗೂ ವೇಗವಾಗಿ ಬೆಳೆಯುತ್ತಿರುವ ವಿಮಾನಯಾನ ವ್ಯವಸ್ಥೆಯನ್ನು ನಿರ್ಮಿಸಿದೆ. ಆದರೆ ನೆಲದಿಂದ ನೇರವಾಗಿ ಮೇಲಕ್ಕೆ ಏಳುವ, ಗಾಳಿಯಲ್ಲಿ ಸ್ಥಿರವಾಗಿ ತೇಲುವ ಹಾಗೂ ಸಂಪೂರ್ಣವಾಗಿ ತನ್ನದೇ ಕ್ಲೋಸ್ಡ್ ಲೂಪ್ ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ನ ಮೂಲಕ ನಿಯಂತ್ರಣ ಹೊಂದಿರುವ ಭಾರವಾದ ವಿದ್ಯುತ್ ವಿಮಾನವನ್ನು ಭಾರತ ನಿರ್ಮಿಸಿರಲಿಲ್ಲ. ಆ ಕೊರತೆಯನ್ನು ಈಗ ಸರಳ ಏವಿಯೇಷನ್ ತುಂಬಿದೆ. ಕಳೆದ 6 ತಿಂಗಳುಗಳ ಕಾಲ ನಡೆದ ಕಠಿಣ ಫ್ಲೈಟ್ ಟೆಸ್ಟ್ ಕ್ಯಾಂಪೈನ್ ನ ವೇಳೆ ಸಿಲ್ಲಾ 1.0 ಒಟ್ಟು 500ಕ್ಕೂ ಹೆಚ್ಚು ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು, 18 ಗಂಟೆಗಳಿಗಿಂತ ಹೆಚ್ಚು ಫ್ಲೈಟ್ ಟೆಸ್ಟಿಂಗ್ ನಡೆಸಲಾಗಿದೆ. ಈ ವಿಮಾನವು ಸುಮಾರು 700 ಕಿಲೋಗ್ರಾಂ ವರ್ಗದ ತೂಕ ಹೊಂದಿದ್ದು, ಸುಮಾರು 7.5 ಮೀಟರ್ ವಿಂಗ್ ಸ್ಪ್ಯಾನ್ ಹೊಂದಿದೆ. ಇದರೊಂದಿಗೆ ಭಾರತದಲ್ಲಿ ಇದುವರೆಗೆ ಹಾರಾಟ ನಡೆಸಿದ ಅತ್ಯಂತ ಭಾರವಾದ ಎಲೆಕ್ಟ್ರಿಕ್ ಏರ್ಕ್ರಾಫ್ಟ್ ಎಂಬ ಹೆಗ್ಗಳಿಕೆಯನ್ನು ಸಿಲ್ಲಾ ಪಡೆದುಕೊಂಡಿದೆ. ಇದೀಗ ಪ್ರಶ್ನೆ ಏನೆಂದರೆ, ಸಿಲ್ಲಾ 1.0 ವನ್ನು ಏಕೆ ನಿರ್ಮಿಸಲಾಯಿತು? ಇದು ಪ್ರಯಾಣಿಕರನ್ನು ಸಾಗಿಸುವ ವಿಮಾನವಲ್ಲ, ಇದೊಂದು ಹಾಫ್ ಸ್ಕೇಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್. ಅಂದರೆ ಭವಿಷ್ಯದ ಸಂಪೂರ್ಣ ಗಾತ್ರದ ಪ್ರಯಾಣಿಕರ ಈ ವಿಟಿಒಎಲ್ ನಿರ್ಮಾಣಕ್ಕೂ ಮೊದಲು ಅದರ ಎಲ್ಲ ಪ್ರಮುಖ ತಂತ್ರಜ್ಞಾನಗಳನ್ನು ನೈಜ ಪರಿಸ್ಥಿತಿಯಲ್ಲಿ ಪರೀಕ್ಷಿಸಿ ದೃಢೀಕರಿಸಲು ಈ ವೇದಿಕೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಪರೀಕ್ಷೆಗಳ ಮೂಲಕ ಹಲವು ಅತ್ಯಂತ ಪ್ರಮುಖ ತಂತ್ರಜ್ಞಾನಗಳನ್ನು ಪರಿಶೀಲಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಸಿಸ್ಟಮ್, ಅತ್ಯಾಧುನಿಕ ಬ್ಯಾಟರಿ ಆರ್ಕಿಟೆಕ್ಚರ್, ಡಿಸ್ಟ್ರಿಬ್ಯೂಟೆಡ್ ಪ್ರೊಪಲ್ಷನ್, ಫ್ಲೈಟ್ ಕಂಟ್ರೋಲ್ ಆಲ್ಗೊರಿಥಮ್ಸ್, ಏರ್ ಫ್ರೇಮ್ ಮತ್ತು ಲ್ಯಾಂಡಿಂಗ್ ಗೇರ್ ಇವೆಲ್ಲವೂ ಒಂದೇ ವ್ಯವಸ್ಥೆಯಾಗಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತವೆಯೇ ಎಂಬುದನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ. ಸರಳವಾಗಿ ಹೇಳುವುದಾದರೆ, ಕೇವಲ ಒಂದು ಭಾಗವಲ್ಲ, ಸಂಪೂರ್ಣ ವಿಮಾನವನ್ನು ಒಟ್ಟಾಗಿ ಕಾರ್ಯನಿರ್ವಹಿಸುವ ವ್ಯವಸ್ಥೆಯಾಗಿ ಪರೀಕ್ಷಿಸಲಾಗಿದೆ. ಈ ಎಲ್ಲಾ ಪರೀಕ್ಷೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿರುವುದರಿಂದ ಸಿಲ್ಲಾ 1.0 ತನ್ನ ಗುರಿಯಾಗಿದ್ದ ಎಲ್ಲಾ ಇಂಜಿನಿಯರಿಂಗ್ ಆಬ್ಜೆಕ್ಟಿವ್ಸ್ ಗಳನ್ನು ಸಾಧಿಸಿದೆ ಎಂದು ಕಂಪನಿ ಘೋಷಿಸಿದೆ. ದಕ್ಷಿಣ ಭಾರತದಲ್ಲಿ ಮಳೆಗಾಲ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಮೊದಲ ಹಂತದ ಪರೀಕ್ಷೆಗಳನ್ನು ಮುಕ್ತಾಯಗೊಳಿಸಿ ಈಗ ಕಂಪನಿ ಮುಂದಿನ ಹಂತದ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಇಲ್ಲಿಯವರೆಗೆ ಸಂಗ್ರಹಿಸಿದ ಎಲ್ಲಾ ಫ್ಲೈಟ್ ಡೇಟಾವನ್ನು ವಿಶ್ಲೇಷಿಸಿ ಅದನ್ನು ಮುಂದಿನ ತಲೆಮಾರಿನ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ನ ಅಭಿವೃದ್ಧಿಗೆ ಬಳಸಲಾಗುತ್ತಿದೆ. ಮುಂದಿನ ಹಂತದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆಯಾದ ಹೂವರ್ ಸ್ಥಿತಿಯಿಂದ ಮುಂದೆ ಸಾಗುತ್ತಾ ನಂತರ ವಿಂಗ್ ಬಾರ್ನೆ ಫ್ಲೈಟ್ಗೆ ಸುರಕ್ಷಿತವಾಗಿ ಪರಿವರ್ತನೆಗೊಳ್ಳುವ ಸಾಮರ್ಥ್ಯವನ್ನು ಸಾಬೀತುಪಡಿಸಲಾಗುತ್ತದೆ. ಇದು ಯಾವುದೇ ಪ್ಯಾಸೆಂಜರ್ ಇವಿಟಿಒಎಲ್ ಅಭಿವೃದ್ಧಿಯ ಅತ್ಯಂತ ದೊಡ್ಡ ತಾಂತ್ರಿಕ ಸವಾಲಾಗಿದೆ. ಈ ಯೋಜನೆಯ ಮೂಲಕ ಭಾರತ ಹಲವು ರಾಷ್ಟ್ರೀಯ ದಾಖಲೆಗಳನ್ನು ನಿರ್ಮಿಸಿದೆ. ಭಾರತದಲ್ಲಿ ಮೊದಲ ಬಾರಿಗೆ ಡಿಸ್ಟ್ರಿಬ್ಯೂಟೆಡ್ ಪ್ರೊಪಲ್ಷನ್ ವಿಂಗ್ ಸಿಸ್ಟಮ್ ಯಶಸ್ವಿಯಾಗಿ ಪ್ರದರ್ಶಿಸಲಾಗಿದೆ. ಇನ್ನೊಂದು ವಿಶೇಷ ಅಂಶವೆಂದರೆ ಸಿಲ್ಲಾ 1.0 ವಿನ್ಯಾಸದಿಂದ ಮೊದಲ ಹಾರಾಟದವರೆಗೆ ಕೇವಲ 12 ತಿಂಗಳುಗಳ ಒಳಗೆ ಅಭಿವೃದ್ಧಿಪಡಿಸಲಾಗಿದೆ. ಜಾಗತಿಕ ಮಟ್ಟದಲ್ಲಿ ನೋಡಿದರೆ ಇಂತಹ ಈ ವಿಟಿಒಎಲ್ ಪ್ರೋಗ್ರಾಂಗಳಿಗೆ ಸಾಮಾನ್ಯವಾಗಿ ಹಲವು ವರ್ಷಗಳು ಬೇಕಾಗುತ್ತದೆ. ಆದರೆ ಭಾರತೀಯ ಇಂಜಿನಿಯರ್ಗಳು ಅದನ್ನು ಕೇವಲ 1 ವರ್ಷದ ಒಳಗೆ ಸಾಧಿಸಿದ್ದಾರೆ. ಇದಕ್ಕಿಂತಲೂ ಆಶ್ಚರ್ಯಕರ ಸಂಗತಿ ಅದರ ವೆಚ್ಚ. ಸರಳ ಏವಿಯೇಷನ್ ಈ ಸಾಧನೆಯನ್ನು 13 ಮಿಲಿಯನ್ ಅಮೆರಿಕನ್ ಡಾಲರ್ಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಸಾಧಿಸಿದೆ. ಇಂತಹ ಮಟ್ಟದ ಕ್ಯಾಪಿಟಲ್ ಎಫಿಷಿಯನ್ಸಿ ವಿಶ್ವದ ಅನೇಕ ಪ್ರಮುಖ ಈ ವಿಟಿಒಎಲ್ ಯೋಜನೆಗಳಿಗಿಂತಲೂ
ತಲುಪಲು ಗಮನಾರ್ಹವಾಗಿದೆ. ಈ ಸಾಧನೆಯಿಂದ ಪ್ರಭಾವಿತರಾಗಿ ಭಾರತದ ಅತಿದೊಡ್ಡ ವಿಮಾನಯಾನ ಸಂಸ್ಥೆಯಾದ ಇಂಡಿಗೋ ಕಂಪನಿ ಹೂಡಿಕೆ ವಿಭಾಗದ ಇಂಡಿಗೋ ವೆಂಚರ್ ಸಹ ಕಂಪನಿಯಲ್ಲಿ ಹೂಡಿಕೆ ಮಾಡಿದೆ. ಈ ಯಶಸ್ಸಿನ ಹಿಂದೆ ಅತ್ಯುತ್ತಮ ತಾಂತ್ರಿಕ ಪರಿಣಿತಿ ಹೊಂದಿದ ತಂಡ ಕಾರ್ಯನಿರ್ವಹಿಸಿದೆ. ಕಂಪನಿಯು ಸುಮಾರು 30% ಇಂಜಿನಿಯರಿಂಗ್ ಟೀಮ್ ಜಗತ್ತಿನ ಪ್ರಮುಖ VTOL ಕಂಪನಿಗಳಾದ ಲಿಲಿಯಂ, ವೋಲೋಕಾಪ್ಟರ್ ಹಾಗೂ ವಿಸ್ ಗಳಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿದೆ. ಆ ಜಾಗತಿಕ ಅನುಭವ ಹಾಗೂ ಭಾರತೀಯ ಇಂಜಿನಿಯರ್ಗಳ ವೇಗದ ಕಾರ್ಯಪದ್ಧತಿ ಒಂದಾಗಿರುವುದೇ ಈ ವೇಗದ ಸಾಧನೆಗೆ ಪ್ರಮುಖ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ಸರ್ಲಾ ಏವಿಯೇಷನ್ ನ ಸಹ ಸಂಸ್ಥಾಪಕರಾದ ಮತ್ತು ಚೀಫ್ ಟೆಕ್ನಾಲಜಿ ಆಫೀಸರ್ ರಾಕೇಶ್ ಗಾಂವ್ಕರ್ ಮಾತನಾಡುತ್ತಾ, ಸಿಲ್ಲಾ 1.0 ವನ್ನು ಕೇವಲ ಗಾಳಿಯಲ್ಲಿ ತೇಲಿಸಲು ನಿರ್ಮಿಸಿಲ್ಲ. ಕಂಪ್ಯೂಟರ್ ಸಿಮ್ಯುಲೇಷನ್ ಮೂಲಕ ಉತ್ತರ ಸಿಗದ ನೂರಾರು ತಾಂತ್ರಿಕ ಪ್ರಶ್ನೆಗಳಿಗೆ ನೈಜ ಹಾರಾಟದಲ್ಲಿ ಉತ್ತರವನ್ನು ಕಂಡುಹಿಡಿಯಲು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಸಾವಿರಾರು ಸಿಮ್ಯುಲೇಷನ್ಗಳ ಫಲಿತಾಂಶವನ್ನು ನೈಜ ಹಾರಾಟದಲ್ಲಿ ಪರಿಶೀಲಿಸುವ ಅವಕಾಶ ಸಿಲ್ಲಾ ನೀಡಿದೆ. ಅತಿ ಕಡಿಮೆ ಸಮಯದಲ್ಲಿ ಹಾಗೂ ಅತ್ಯಂತ ಕಡಿಮೆ ಹೂಡಿಕೆಯಲ್ಲಿ ಈ ಸಾಧನೆ ಸಾಧ್ಯವಾಗಿದೆ. ಈಗ ನಾವು ಸಂಗ್ರಹಿಸಿದ ಎಲ್ಲಾ ಮಾಹಿತಿಯನ್ನು ಬಳಸಿಕೊಂಡು ಮುಂದಿನ ತಲೆಮಾರಿನ ವಿಮಾನಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ. ನಮ್ಮ ಅಂತಿಮ ಗುರಿ ಶೂನ್ಯ ಪ್ಯಾಸೆಂಜರ್ VTOL ಏರ್ ಟ್ಯಾಕ್ಸಿಯನ್ನು ಅಭಿವೃದ್ಧಿಪಡಿಸಿ ಭಾರತದಲ್ಲಿ ಪ್ರಾದೇಶಿಕ ಹಾಗೂ ನಗರ ವಿಮಾನಯಾನ ವ್ಯವಸ್ಥೆಗೆ ಹೊಸ ದಿಕ್ಕು ನೀಡುವುದು ಎಂದು ತಿಳಿಸಿದ್ದಾರೆ. ಈ ಯಶಸ್ಸಿನ ನಂತರ ಕಂಪನಿ ಈಗಾಗಲೇ ಸಿಲ್ಲಾ 2.0 ವನ್ನು ಅಭಿವೃದ್ಧಿಯನ್ನು ಆರಂಭಿಸಿದೆ. ಸಿಲ್ಲಾ 2.0 ನಲ್ಲಿ ಮೊದಲ ಹಂತದಲ್ಲಿ ಪಡೆದ ಎಲ್ಲಾ ಅನುಭವ ಮತ್ತು ಮಾಹಿತಿಯನ್ನು ಬಳಸಲಾಗುತ್ತದೆ. ಸಿಲ್ಲಾ 1.0 ಮುಖ್ಯವಾಗಿ ಇಂಟಿಗ್ರೇಟೆಡ್ ಏರ್ಕ್ರಾಫ್ಟ್ ಸಿಸ್ಟಮ್ಸ್ ಹಾಗೂ ಕಂಟ್ರೋಲ್ಡ್ ಹೂವರ್ ಅನ್ನು ಸಾಬೀತುಪಡಿಸಿತು. ಆದರೆ ಸಿಲ್ಲಾ 2.0 ನ ಪ್ರಮುಖ ಗುರಿ ವರ್ಟಿಕಲ್ ಫ್ಲೈಟ್ ಮತ್ತು ವಿಂಗ್ ಬಾರ್ನ್ ಫ್ಲೈಟ್ ನಡುವಿನ ಸುರಕ್ಷಿತ ಹಾಗೂ ನಿಯಂತ್ರಿತ ಪರಿವರ್ತನೆಯನ್ನು ಸಾಧಿಸುವುದಾಗಿದೆ. ಈ ಹಂತ ಯಶಸ್ವಿಯಾದ ನಂತರವೇ ಪ್ರಯಾಣಿಕರನ್ನು ಸಾಗಿಸಬಲ್ಲ ಪ್ರಮಾಣೀಕೃತ ಪ್ಯಾಸೆಂಜರ್ VTOL ಅಭಿವೃದ್ಧಿಯ ದಾರಿ ಸಂಪೂರ್ಣವಾಗಿ ತೆರೆಯಲಿದೆ. ಹೀಗಾಗಿ ಸಿಲ್ಲಾ 1.0 ನಡೆಸಿದ ಪ್ರತಿಯೊಂದು ಯಶಸ್ವಿ ಹಾರಾಟವು ಭಾರತದ ಭವಿಷ್ಯದ ಏರ್ ಟ್ಯಾಕ್ಸಿ ವ್ಯವಸ್ಥೆಯನ್ನು ಇನ್ನಷ್ಟು ಹತ್ತಿರಕ್ಕೆ ತಂದಿದೆ. ಇದು ಕೇವಲ ಒಂದು ಪರೀಕ್ಷಾ ವಿಮಾನವಲ್ಲ, ಭಾರತದಲ್ಲಿ ಸಂಪೂರ್ಣ ಸ್ವದೇಶಿ ಎಲೆಕ್ಟ್ರಿಕ್ ಏವಿಯೇಷನ್, ಅರ್ಬನ್ ಏರ್ ಮೊಬಿಲಿಟಿ ಮತ್ತು ಅತ್ಯಾಧುನಿಕ ಪ್ಯಾಸೆಂಜರ್ VTOL ಯುಗಕ್ಕೆ ನಾಂದಿ ಹಾಡಿರುವ ಐತಿಹಾಸಿಕ ಸಾಧನೆ ಎಂದರೆ ತಪ್ಪಾಗುವುದಿಲ್ಲ. ಮುಂದಿನ ದಿನಗಳಲ್ಲಿ ಶೂನ್ಯ ಯೋಜನೆ ಯಶಸ್ವಿಯಾದರೆ ಭಾರತದ ನಗರಗಳಲ್ಲಿ ಮೌನವಾಗಿ ಹಾರುವ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಸೇವೆಯನ್ನು ನೋಡುವ ದಿನವೂ ದೂರವಿಲ್ಲ. ಈ ಬೆಳವಣಿಗೆಯ ಕುರಿತು ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವೇನು? ಭಾರತದ VTOL ಕ್ಷೇತ್ರವು ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಸವಾಲು ಹಾಕಬಹುದೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.